ಪ್ರತಾಪ್ ಸಿಕ್ಕಾಕೊಂಡಿದ್ದಾನೆ ಮೇಡಮ್. ಪ್ರತಾಪ್ ಸಿಕ್ಕಾಕೊಂಡ. ಪ್ರತಾಪ್ ಸಿಕ್ಕಾಕೊಂಡಂತೆ. ಪ್ರತಾಪ್ ಸಿಕ್ಕಾಕೊಂಡಂತೆ. ನಂಗೇನ್ ಜೈಲಿಲ್ಲ. ವಿನುತಂಗ್ ಶಿಕ್ಷೆ. ನಮ್ ಸೂಪರ್ ತಿನ್ನಲ್ಲೇ ಇದ್ದಾನೆ ಮೇಡಮ್. ಇನ್ನೊಂದ್ 1/4 ಗಂಟೆಯಲ್ಲಿ ಅರ್ಧ ಲೀಟರ್ ರಕ್ತ ತೆಗಿತೀವಿ ಒಂದ್ ಬಾಡಿಯಿಂದ. ಥ್ಯಾಂಕ್ ಯು ಸೋ ಮಚ್ ಶೆಟ್ಟಿ. ಪ್ರತಾಪ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಅವನ್ ತಲೆ ನೆಲಕ್ಕೆ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ ಮೇಡಮ್, ಪ್ರತಾಪ್ಗೆ ಈ ಸಲ ಸಾವು ಮಿಸ್ ಆಗಲ್ಲ. ಸಾವಿತ್ರಿ, ವಿನಿತಾ ಎಲ್ಲಿದ್ದಾಳೋ ಏನೋ, ಇನ್ನೂ ಬಂದೇ ಇಲ್ಲ ನೋಡೆ. ಅವಳು ತಪ್ಪಿಸ್ಕೊಂಡಿರೋದೇ ದೊಡ್ಡ ಅಪರಾಧ ಅಮ್ಮ. ಏನಾಗುತ್ತೋ ಏನೋ ಅಂತ ಭಯ ಆಗ್ತದೆ. ಶಿಕ್ಷೆ ಆಗ್ಬಿಡುತ್ತೇನೋ ಅನ್ನಿಸ್ತದೆ. ತೀರ್ಪು ಕೊಟ್ಟೆ ಬಿಡ್ತಾರೆ. ಅಪ್ಪ ಇಲ್ಲಮ್ಮ, ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ನಂಗೆ ಅಪ್ಪ ಅಪ್ಪನ ಮೇಲೆ ಸಂದೇಹ ಅಮ್ಮ. ವಿರುದ್ಧನ ವಿರುದ್ಧವಾಗಿ ತೀರ್ಪು ಬಂದ್ಬಿಡುತ್ತೆ ಅಂತ ಅವಳನ್ನೆಲ್ಲಾದ್ರೂ ಬಚ್ಚಿಟ್ಬಿಟ್ಟಿದಾರೋ ಏನೋ. ಸಿಕ್ಕಾಕೊಂಡ್ರೆ ಗುಂಡಿಟ್ಟು ಕೊಂದು ಬಿಡ್ತಾರಂತಲ್ಲೇ. ಹಾಗೊಂದ್ ವೇಳೆ ನಿಮ್ಮಪ್ಪ ಮಾಡಿದ್ರೆ ಇವತ್ತಿಂದ ಅವ್ರು ಯಾರೋ ನಾನ್ ಯಾರೋ. 15 ವರ್ಷದ ದೂರ ಇದ್ದೀನಂತೆ. 10 ವರ್ಷ ಇರೋದಕ್ಕೇನು. ಅಮ್ಮ ಹೋಗ್ಬೇಕಮ್ಮ, ಅಳ್ಬೇಡ. ಇನ್ ಮುಂದೆ ನಾನ್ ನಿಮ್ಗಳ ಮೇಲೆ ಹಾಗೆ ಸಾಧಿಸೋದಿಲ್ಲ. ಇನ್ ಸ್ವಲ್ಪ ಹೊತ್ತಲ್ಲೇ ತೀರ್ಪು. ಈ ಕೇಸು ನನ್ನ ಕಡೆಗೆ ಆಗುತ್ತೆ. ಇವತ್ತು ಸಂಜೆ ನ್ಯೂಸ್ ಪೇಪರ್ನಲ್ಲಿ ವಿನುತಾ ಗುಂಡೆ ತಿನ್ ಸತ್ಲು ಅಂತ ನ್ಯೂಸು, ಅದ್ರ ಜೊತೆಗೆ ಫೋಟೋನು ಬರುತ್ತೆ. ಅವಳು ಇಷ್ಟತ್ತಾದ್ರೂ ಬಂದಿಲ್ಲ ಅಂದ್ಮೇಲೆ ಅವಳು ಸತ್ತಿದ್ದಾಳೆ ಅಂತಾನೆ ಅರ್ಥ. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿದೆ. ಆರೋಪಿ ವಿನುತಾ ಹಾಗೂ ಸತ್ಯ ವಿರುದ್ಧ ಸಾಕ್ಷಿಗಳು ನೀಡಿದ ಹೇಳಿಕೆಗಳಿಂದ ಅವರಿಬ್ಬರು ಪ್ರತಾಪ್ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆಂದು ಕೋರ್ಟ್ ನಂಬುತ್ತದೆ. ಸಾಕ್ಷಿಗಳ ಹೇಳಿಕೆಗಳು ಯಾವುದೇ ಆಮಿಷದಿಂದಾಗಲಿ ಭಯದಿಂದಾಗಲಿ ಹೇಳಲ್ಪಟ್ಟಿಲ್ಲವೆಂಬುದು ಎಲ್ಲರೂ ಗಮನಿಸಬೇಕಾದ ಸಂಗತಿ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಪ್ರತಾಪ್ ಮೃತದೇಹದ ಪಕ್ಕ ಸಿಕ್ಕಿರುವ ವಿನುತಾಳ ಉಂಗುರ, ನ್ಯಾಯಾಲಯದಲ್ಲಿ ವಿನುತಾ ಅನುಚಿತವಾಗಿ ಭಯಗ್ರಸ್ತಳಾಗಿ ನಡೆದುಕೊಂಡ ರೀತಿ ಇವೆಲ್ಲವೂ ಆರೋಪಿಯನ್ನು ಅಪರಾಧಿ ಎಂದು ಬಿಂಬಿಸುತ್ತದೆ. ಜೊತೆಗೆ ಕುಮರೇಶ್ ಬಾಬು ಅವರು ಸರಿಯಾದ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಲು ವಿಫಲರಾದದ್ದು ಗಣನೆಗೆ ಬರುತ್ತದೆ. ಹಾಗಾಗಿ ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ವಿನುತಾ ಹಾಗೂ ಸತ್ಯಾರವರಿಗೆ ಐಪಿಸಿ ಸೆಕ್ಷನ್
ಇಂಥ ಸತ್ಯ ಪ್ರತಾಪ್ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಯುವರ್ ಆನರ್, ಸಾಧ್ಯ ಇಲ್ಲ. ಯಾರೀ ನೀವು? ಯಾರು ಹಾಗೆಲ್ಲ ಬರೋ ಹಾಗಿಲ್ಲ. ಎಲ್ಲ ನಿಮ್ ಜಾಗಕ್ಕೆ ಹೋಗಿ. ಯಾರೀ ನೀವು? ರಿಪೀಸಿ ಹೆಲ್ಪ್ ಮಾಡ್ರಿ ಅವ್ರಿಗೆ. ಯಾರು ಅಂತ ಹೇಳ್ರಿ. ನಾನೇ ಮೇಡಮ್, ಪ್ರತಾಪ್. ಹೆಲ್ಪ್ ಮಾಡ್ರಿ ಅವ್ರಿಗೆ. ನೀವು ಕಟ್ಕಟೆಗೆ ಬನ್ನಿ. ನಮಸ್ತೆ ಯುವರ್ ಆನರ್. ನೀರೇನಾದ್ರೂ ಬೇಕೇನ್ರಿ? ಬೇಕು ಯುವರ್ ಆನರ್. ರೀ ಮಂಜುನಾಥ್, ನೀರು ಕೊಡ್ರಿ ಅವ್ರಿಗೆ. ಎಲ್ರು ಕೂತ್ಕೊಳ್ಳಿ. ನನ್ನ ವಿನುತ ರಿಸೆಪ್ಷನ್ ದಿನ ಹಿಂದಿನ ದಿನ ರಾತ್ರಿ 2 ಗಂಟೆಗೆ ಸ್ವಾತಿ ನನಗೆ ಫೋನ್ ಮಾಡಿದ್ಲು. ನಿನ್ನ ನಿರ್ಧಾರ ಹೇಳು. ನನಗೆ ನ್ಯಾಯ ಬೇಕು. ನಾವಿಬ್ರು ಮಾತಾಡ್ಕೊಂಡಿದ್ದು, ಮೆಸೇಜ್ ಪಾಸ್ ಮಾಡಿದ್ದು ಎಲ್ಲ ರೆಕಾರ್ಡ್ಸ್ ತುಂಬ ಎದುರು ಹಾಕೋತಾ ಇದೆಯಾ. ನಿಜವಾಗ್ಲೂ ಒಳ್ಳೇದಲ್ಲ ಪ್ರತಾಪ್. ನನಗೆ ಹುಚ್ಚಿಡಿತಾ ಇದೆ. ನಾನು ಏನ್ ಬೇಕಿದ್ರೂ ಮಾಡ್ತೀನಿ. ಹೆದರ್ಸಿದ್ಲು, ಮದುವೆ ಆಗ್ಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ. ನಾನ್ ಕೇರ್ ಮಾಡದೆ ಮಲಗ್ದೆ. ಅದಾದ ನಂತರ ಬೆಳಗಿನ ಜಾವ 5 ಗಂಟೆಗೆ ಆಫೀಸಿಗೆ ಬೆಂಕಿ ಬಿದ್ದಿದೆ ಅಂತ ಫೋನ್ ಬಂತು. ಹಲೋ, ಯಾರು? ಸರ್, ನಾನು ನೈಟ್ ಶಿಫ್ಟ್ ಸೆಕ್ಯೂರಿಟಿ ಮಾತಾಡ್ತಾ ಇರೋದು. ಹಾ, ಹೇಳು. ಸರ್, ಆಫೀಸ್ಗೆ ಬೆಂಕಿ ಎತ್ಬಿಟ್ಟಿದೆ. ಏನು? ಫೈರ್ ಇಂಜಿನ್ ಆಫೀಸ್ ಫೋನ್ ಮಾಡಿದೆ ಸರ್. ಫೋನ್ ಕಟ್ಟಾಗೋಯ್ತು. ನೀವು ಬೇಗ ಬನ್ನಿ ಸರ್, ಬೆಂಕಿ ಜೋರಾಗಿ ಉರಿತಾ ಇದೆ. ಇರು, ನಾನು ಈಗಲೇ ಬಂದೆ. ನಿನ್ನನ್ನ ಎಬ್ಸಿ ಹೇಳಿ ಹೋಗೋಣ ಅಂದ್ರೆ ನೀನು ನಿದ್ದೆಲಿದ್ದೆ, ಅದಕ್ಕೆ ಎಬ್ಬಿಸ್ಲಿ. ಅದನ್ನ ನಂಬಿ ನಾನು ಹೋದೆ. ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಇವರ ಯಾರು? ಯಾರದು? ಯಾರದು? ಯಾಕೆ ರೋಡಲ್ಲಿ ನಿಂತಿದ್ದೀರಾ? ಎರಡು ದಿವಸ ಪ್ರಜ್ಞೆ ಇರಲಿಲ್ಲ ಇವರ. ಅದಾದ ನಂತರ ಸ್ವಾತಿ ಊಟ ತಂದ್ಕೊಟ್ಲು. ಊಟ
ಮಾಡಿ ಅದಕ್ಕೋಸ್ಕರನೇ ನನ್ನ ಕೈಯಾರೆ ಅಡುಗೆ ಮಾಡ್ಕೊಂಡ್ಬಂದಿದ್ದೆ. ಬಸವರಾಜ್, ನಟರಾಜ್, ಬಟ ಅಲ್ಲಿ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ರೋ, ಯಾರಿಗೂ ಗೊತ್ತಾಗ್ಬಾರ್ದು. ರೌಡಿಗಳಿಂದ ತಪ್ಪಿಸ್ಕೊಳ್ಳೋಕ್ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಪ್ರಪಾತಕ್ಕೆ ತಂದು ಎಸ್ದರು. ಆನಂತರ ಕಣ್ಬಿಟ್ಟು ನೋಡಿದಾಗ ಯಾವುದೋ ನಿಗೂಢವಾದ ಜಾಗ. ಆಮೇಲೆ ಗೊತ್ತಾಯ್ತು ಅದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡೋ ಜಾಗ ಅಂತ. ಯಾರೋ ಪುಣ್ಯಾತ್ಮರು ನನ್ನ ಬದುಕಿಸಿದ್ರು. ಸ್ವಲ್ಪ ಚೇತರಿಸ್ಕೊಂಡು ವಿನುತಾಗ್ ಫೋನ್ ಮಾಡಿದೆ. ಬಿಟ್ಟು ನನಗೂ ಇರಕ್ಕಾಗಲ್ಲ ವಿನುತ, ಆದಷ್ಟು ಬೇಗ ಬರ್ತೀನಿ. ನಿನ್ ಪ್ರೀತಿ ನನ್ನನ್ನು ಕಾಪಾಡ್ತು. ಯಾವಾಗ ಬರ್ತೀರಾ? ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಆದ್ರೆ ಇನ್2 ದಿವಸ ನೀವು ಎಲ್ಲೋ ಹೋಗೋ ಆಗಿಲ್ಲ ಅಂತ ನನ್ನನ್ನು ಅವ್ರು ತಡೆದ್ರು. 2 ದಿನ ನೀನು ಇಲ್ಲೇ ಇರಬೇಕು. ಡಾಕ್ಟರ್ ಹೇಳಿದರೆ ನೀನು ಎಲ್ಲೂ ಹೋಗೋ ಹೋಗಿಲ್ಲ. ಗುಣ ಅದೇ, ಅಲ್ಲಿಂದ ಹೊರಟೆ. ಆದ್ರೆ ಬೆಳಗಾಂ ಹೈವೇನಲ್ಲಿ ತಿರ್ಗಾ ಸ್ವಾತಿ ಕಡೆಯವರು ನನ್ನನ್ನು ಅಟ್ಯಾಕ್ ಮಾಡಿದ್ರು. ಪ್ರತಾಪ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು, ಅವನ್ ತಲೆ ನೆಲಕ್ಕೆ ನೋಡ್ಬೇಕು. ಡೋಂಟ್ ವರಿ ಮೇಡಮ್, ಪ್ರತಾಪ್ಗೆ ಈ ಸಲ ಸಾವು ಮಿಸ್ ಆಗಲ್ಲ. ಅಲ್ಲಿಂದ ಪುನಃ ತಪ್ಪಿಸ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ಇಷ್ಟೇ ನಡೆದಿದ್ದು ಯುವರ್ ಆನರ್. ನನ್ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟೋಳು ಸ್ವಾತಿ ಯುವರ್ ಆನರ್. ಚಿನ್ನದಂತೋಳು ಮೇಡಮ್ ನನ್ನ ಹೆಂಡತಿ ವಿನುತ. ದೇವ್ರಂತನು ಮೇಡಮ್ ನನ್ನ ಪ್ರಾಣ ಸ್ನೇಹಿತ ಸತ್ಯ. ಅವ್ರದ್ದೇನೂ ತಪ್ಪಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಕೊಡಿ ಮೇಡಮ್. ಪ್ರತಾಪ್ ಹೇಳಿಕೆಯನ್ನು ಸತ್ಯವೆಂದು ಈ ನ್ಯಾಯಾಲಯವು ನಂಬುತ್ತದೆ. ಈ ಪ್ರಕರಣಕ್ಕೆ ಕಾರಣಳಾದ ಸ್ವಾತಿ ಎಂಬುವಳನ್ನು ತಕ್ಷಣವೇ ಬಂಧಿಸಿ ಮುಂದಿನ ವಿಚಾರಣೆಗೆ ಹಾಜರುಪಡಿಸಬೇಕೆಂದು ಈ ನ್ಯಾಯಾಲಯವು ಆದೇಶಿಸುತ್ತದೆ. ಈ ಪ್ರಕರಣದಲ್ಲಿ ವಿನುತಾ ಹಾಗೂ ಸತ್ಯ ನಿರಪರಾಧಿಗಳೆಂದು ಘೋಷಿಸಿ ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಕೋರ್ಟ್ ಆದೇಶಿಸುತ್ತದೆ. ಥ್ಯಾಂಕ್ ಯು.
ದೊಡ್ಡೋಳಿ ಅಂದ್ರೆ ನಿಮ್ಮ ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ಏನ್ ಬಾವ ನೀವು ನಾಳೆಯಿಂದ ಜಿಮ್ಗೆ ಹೋಗಿ ಗಟ್ಮುಟ್ಟಾಗಿರಿ. ರಜ್ಜು, ಏನೇ ನೀನು ಹಾಗೆಲ್ಲ ಮಾಡ್ತಾರೇನೆ? ಪರವಾಗಿಲ್ಲ ಬಿಡಿಯತ್ತೆ. ಇಷ್ಟು ದಿನ ಗೋಳೊಯ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ನಾನಿರ್ಲಿಲ್ಲ. ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ನಿಮ್ಗಳ ಪ್ರೀತಿ, ಬೇಡಿಕೆ, ವಿಶ್ವಾಸ ನನ್ನನ್ನು ಬದುಕಿಸಿದೆ. ಸ್ವಾತಿ ಬೇರೆ ಅರೆಸ್ಟ್ ಆದ್ಲು. ಇನ್ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಒಂದು ನಿಮಿಷ. ಹಲೋ, ಹೇಳು ಮಮ್ಮಿ. 5 ನಿಮಿಷ ಬಂದೆ. ಹೋಗಿ ನಿಮ್ಮ ಅಮ್ಮವ್ರನ್ನ ಮಾತಾಡ್ಸ್ಕೊಂಡ್ ಬನ್ನಿ. ಅವರು ನಮ್ಮಷ್ಟೇ ಬೇಜಾರಾಗಿರ್ತಾರೆ. ಸರಿ, ಮೊದ್ಲು ಈ ಸಿಹಿ ತಗೊಳ್ಳಿ. ಕೊಡಕ್ಕ ನಾನ್ ತಿನ್ನಿಸ್ತೀನಿ. ಶುಗರ್ ಇಲ್ಲ ತಾನೆ? ರಂಜು, ಸಿಹಿ ಕೊಡು. ಇದನ್ನ ಇನ್ನೊಬ್ರು ಮುಖ್ಯವಾದವರು ಕೊಡ್ಬೇಕು. ಹಾಗಿದೆಯಾ ಸತ್ಯ? ಕೇಳಬಾರ್ದು ಬಸ್ಸು, ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಕೇಳು. ಕೋರ್ಟಲ್ಲಿ ಏನೇನು ನಡೀತು, ಏನೇನಂದ್ರು, ಇದ್ಯಾವುದು ನಿಮಗೆ ಗೊತ್ತಾಗದ್ ಬೇಡ ಬಸ್ಸು. ಇದು ಗೊತ್ತಾದ್ರೆ ನಿಮ್ಮ ಹಾರ್ಟಿಗೆ ತೊಂದರೆ ಆಯ್ತದೆ. ಓಕೆ ಸತ್ಯ, ಮುಂದಿನ ಜೀವನ ನಡ್ಸ್ಕೊಂಡು ಹೋಗೋಣ. ವೈಶಾಲಿ ಅವರೇ, ಪ್ರತಾಪ್ ವಾಪಸ್ ಬಂದಿರೋದಕ್ಕೆ ಸಿಹಿ ತಗೊಳ್ಳಿ. ನಿಜವಾಗ್ಲೂ ಪ್ರತಾಪ್ ಬದುಕಿ ವಾಪಸ್ ಬಂದಿರೋದಕ್ಕೆ ಈ ಸ್ವೀಟನ್ ಹಂಚ್ತಾ ಇದೆಯೋ, ಅಥವಾ ಅವನ್ ಕಿವಿ ಹಿಂಡಿ ನಿಮ್ ಕಡೆಗೆ ಎಳ್ಕೊಂಡು ಸಂತೋಷವಾಗಿರ್ಬಹುದು ಅಂತ ಲೆಕ್ಕಾಚಾರ ಹಾಕಿದಿರಲ್ಲ, ಅದಕ್ಕೆ ಈ ಸ್ವೀಟನ್ ಹಂಚ್ತಾ ಇದೆಯೋ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ರ? ಇಷ್ಟು ದಿನ ವಿನುತನ ಕೊಲೆಗಾರ್ತಿ ಅಂತ ಚುಚ್ಚುತ್ತಿದ್ರಿ. ಈಗ ಪ್ರತಾಪ್ ವಾಪಸ್ ಬಂದಿದ್ದಾರೆ. ಈಗಲೂ ನಿಮಗ್ ಸಂತೋಷ ಆಗ್ತಿಲ್ವಾ? ಪ್ರತಾಪ್ ವಾಪಸ್ ಏನೋ ಬಂದ, ಆದ್ರೆ ಬಂದಿ ತಾಯಿ ಜೊತೆ ಮಾತಾಡ್ದ ಇಲ್ಲ. ಅಲ್ಲಿ ಬಂದು ನಿಮ್ಗಳ ಜೊತೆನಲ್ಲಿ ನಗ್ನಗ್ತಾ ಮಾತಾಡ್ತಾ ನಿಂತಿದ್ದಾನೆ. 2 ತಿಂಗಳು ನಾನು ಕತ್ಲಲ್ಲಿದ್ದೆ ಅಲ್ವಾ? ದಯವಿಟ್ಟು ಈ ಸ್ವೀಟನ್ನು ತಗೊಂಡು ಮೊದ್ಲಿನಿಂದ ಹೋಗು. ನನ್ ಮನ್ಸಿನ ಹಿಂಡ್ಬೇಡ. ಹಲೋ, ಹೇಳು ಮಮ್ಮಿ. ಮನೇಲಿರ್ತೀನಿ ಬಾಪ್ಪ. ಯಾಕೆ, ಏನಾಯ್ತು? ನಿನ್ ಮನೆಗ್ ಬಾ, ಮಾತಾಡ. ಬಂದೇ ಇರು. ಅತ್ತೆ, ಮಾವ ಇಲ್ಲಿ ಕಾಣಿಸ್ತಾ ಇಲ್ಲ. ಅಳಿಯಂದಿರಿಗೆ ಸ್ವಾಗತ ಕೊಡೋದಿಕ್ಕೆ ಮನೆಯೆಲ್ಲ ಅಲಂಕಾರ ಮಾಡಕ್ ಹೋಗಿದ್ದಾರೆ. ವಿನುತ ಇಲ್ಲಿ? ನಿನ್ನೆ ರಾತ್ರಿಯಿಂದ ಕಾಣಿಸ್ತಾ ಇಲ್ಲ. ಆಸ್ಪತ್ರೆಯಿಂದ ನಾಪತ್ತೆ ಆಗಿದ್ದಾಳೆ. ಹಲೋ,